ಇನ್ನು ವಿಧಾನ ಪರಿಷತ್ ಕಲಾಪದಲ್ಲಿ ಎಣ್ಣೆ ವಿಚಾರ ಸದ್ದುಗದ್ದಲ ಜೋರಾಗಿದೆ. ಮದ್ಯದ ವಿಚಾರ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರಿದ್ದಾರೆ. ಜನರ ಬದುಕು ನೆಮ್ಮದಿಯನ್ನ ಮದ್ಯ ಕಿತ್ಕೊಳ್ತಿದೆ ಅಂತ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಈಗಾಗಲೇ ವಿಧಾನ ಪರಿಷತ್ ಕಲಾಪ ಆರಂಭವಾಗಿದೆ. ಈ ಒಂದು ವಿಧಾನ ಪರಿಷತ್ ಕಲಾಪದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಇದರ ಮಧ್ಯೆ ಈಗ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನಕಲಿ ಮದ್ಯ ಸರಬರಾಜು ಆಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ವಿಧಾನ ಪರಿಷತ್ ಕಲಾಪದಲ್ಲಿ ಎಣ್ಣೆ ವಿಚಾರ ಸದ್ದುಗದ್ದಲ ಜೋರಾಗಿ ಕೇಳಿ ಬರ್ತಾ ಇದೆ. ಈಗ ಜನರ ಬದುಕು ನೆಮ್ಮದಿಯನ್ನ ಮದ್ಯ ಕಿತ್ಕೊಳ್ತಾ ಇದೆ. ಸರ್ಕಾರಕ್ಕೆ ಇಂತಹ ಟಾರ್ಗೆಟ್ ಪದ್ಧತಿ ಬೇಕಾ ಅಂತ ಪ್ರಶ್ನೆ ಹಾಕ್ತಿದ್ದಾರೆ ಆಪೋಸಿಷನ್ ಪಾರ್ಟಿ. ಸರ್ಕಾರಕ್ಕೆ ಇಂತಹ ಟಾರ್ಗೆಟ್ ಪದ್ಧತಿ ಬೇಕಾ ಅಂತ. ಮಿಲಿಟರಿ ಕೋಟಾದ ಹೆಸರಿನಲ್ಲಿ ನಕಲಿ ಮದ್ಯ ಮಾರಾಟ ಆಗ್ತಾ ಇದೆ ರಾಜ್ಯದಲ್ಲಿ. ಮನೆ ಹಾಳು ಮಾಡುವ ಅಬಕಾರಿ ನೀತಿ ಪ್ರಾಣ ತೆಗಿತಾ ಇದೆ ಸಾಮಾನ್ಯ ಜನರದ್ದು. ಸರ್ಕಾರದ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಕೆಂಡಾಮಂಡಲಗೊಂಡಿದ್ದಾರೆ. ಎಣ್ಣೆ ಅಂಗಡಿ ಮುಂದೆ ಕ್ಯೂ ನಿಲ್ಲೋದು ಒಳ್ಳೆಯ ಬೆಳವಣಿಗೆಯಲ್ಲ. ಮದ್ಯ ಸೇವನೆಗೆ ಮುಸ್ಲಿಂ ಧರ್ಮದಲ್ಲಿ ನಿರ್ಬಂಧ ಇದೆ. ಇದಕ್ಕೆ ನಾನು ಮುಸ್ಲಿಂ ಧರ್ಮವನ್ನ ಪ್ರಶಂಸೆ ಮಾಡ್ತೇನೆ, ಆದ್ರೆ ಧಾರ್ಮಿಕ ಕೇಂದ್ರದಲ್ಲೂ ಮದ್ಯ ಸಿಗುತ್ತೆ ಅಂತ ರವಿಕುಮಾರ್ ಕೆಂಡಾಮಂಡಲಗೊಂಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಸಿಗುತ್ತಿಲ್ಲ ಹೊರಗಡೆಗೆ. ನೀವು ಪಾರ್ಟಿ ಯಾರು ಹೊರಗಡೆ ಆರ್ಗನೈಸ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ಮಿಲಿಟರಿ ಉಪಯೋಗಕ್ಕೆ ಮಾತ್ರ ಅಂತ ಹೇಳಿ ಲಾರ್ಜ್ ಸ್ಕೇಲ್ ಅಲ್ಲಿ ಸಿಗುತ್ತಿಲ್ಲ ಹೊರಗಡೆಗೆ. ಅಂದ್ರೆ ಅದು ನನಗನ್ಸೋ ಪ್ರಕಾರ ಅದು ಮಿಲಿಟರಿ ಕೋಟಾ ಅಲ್ಲ. ಮಿಲಿಟರಿ ಕೋಟಾದ ಹೆಸರಿನಲ್ಲಿ ನಕಲಿ ಬ್ರಾಂಡಿ ವಿಸ್ಕಿ ವ್ಯಾಪಾರ ಆಗ್ತಿದೆಯೇನೋ ಅಂತಕ್ಕಂಥದ್ದು ಅನುಮಾನ ಇದೆ. ಹಾಗಾಗಿ ಇದನ್ನು ಮಾನವೀಯ ನೆಲೆಯಲ್ಲಿ ನೋಡಬೇಕು. ತಕ್ಷಣದ ಪರಿಹಾರ 40,000 ಕೋಟಿ ಬರುತ್ತೆ, ಒಂದು 20% ತೆಗೆದಿಡಿ ಅಂತ ಅನ್ನೋದನ್ನು ಆರೋಗ್ಯಕ್ಕೆ ಹಾನಿ ಆಗುತ್ತೆ ಅಂತ ಯಾಕೆ ಕುಡಿಸ್ಬೇಕು? ನಾವು ಕುಡಿಸಿ ಆರೋಗ್ಯನ ಯಾಕೆ ಕೆಡಿಸ್ಬೇಕು? ಇನ್ನು ಇದ್ರ ಆದಾಯ ಬೇಕಾ? ಇದನ್ನು ಗಂಭೀರವಾಗಿ ಯೋಚನೆ ಮಾಡಲಿ. ನನಗೆ ಅನಿಸೋ ಪ್ರಕಾರ ನೀವು ಸರ್ಕಾರ ಪಂಚ ಗ್ಯಾರಂಟಿ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳುತ್ತೆ, ಪರಿವರ್ತನೆ ಕಾರಣ ಆಗುತ್ತೆ ಅಂತ ಹೇಳಿದೆ. ಈ ಮನೆ ಹಾಳು ಮಾಡುವಂಥ ಅಬ್ಕಾರಿ ನೀತಿ ಮನೆ ಹಾಳು ಮಾಡ್ತಾ ಇದೆ. ಹಾಗಾಗಿ ಜೀವ ಉಳಿಸೋ ಗ್ಯಾರಂಟಿ ಕೊಡಿ. ಅವ್ರು ಹೇಳಿದ ರೀತಿಯಲ್ಲಿ ಜೀವ ಉಳಿಸೋ ಗ್ಯಾರಂಟಿ ಕೊಡಿ. ನೀವು ಪಾರ್ಟಿ ಯಾರು ಹೊರಗಡೆ ಸರ್ಕಾರ ಅಂದ್ರೆ ಮದ್ಯಪಾನದಿಂದ ಏನು ಸರ್ಕಾರಕ್ಕೆ ಆದಾಯ ಬರಬೇಕು ಅದರ ಗುರಿಯನ್ನೇ ಹೆಚ್ಚು ಮಾಡಿಕೊಂಡಿದೆ ಸರ್ಕಾರ. ಎಷ್ಟು ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ 43,000 ಕೋಟಿ ರೂಪಾಯಿ ಆದಾಯ ಬರಬೇಕು ಅಂತೇಳಿ ಗುರಿಯನ್ನೇ ಇಟ್ಕೊಂಡಿದೆ ಕರ್ನಾಟಕ ಸರ್ಕಾರ. ಎಷ್ಟು 25-26ರಲ್ಲಿ. ಆದರೆ ಆಗಿದ್ದೆಷ್ಟು ಅಂತ ಹೇಳಿದ್ರೆ ನವೆಂಬರ್ ಅಂತ್ಯದ ವೇಳೆಗೆ ಈ ಕಳೆದ ತಿಂಗಳ ಅಂತ್ಯದ ವೇಳೆಗೆ 26,215 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಮೀನ್ಸ್ ಆದಾಯ ಕಡಿಮೆ ಆಯಿತು. ಇದಕ್ಕೆ ಅಥವಾ ಜಾಸ್ತಿ ಗುರಿ ಇಟ್ಕೊಂಡಿರಬಹುದು ಅಥವಾ ಮದ್ಯಪಾನ ಮಾಡ್ತಕ್ಕಂಥವ್ರ ಸಂಖ್ಯೆ ನಿಧಾನಕ್ಕೆ ಜಾಗೃತಿ ಬಂದು ಕಡಿಮೆ ಆಗ್ತಾ ಇರ್ಬೋದು. 20% ಕಡಿಮೆ ಆಗಿದೆ. ಮದ್ಯಪಾನ ಮಾಡ್ತಕ್ಕಂಥವರ ಸಂಖ್ಯೆ 20% ಕಡಿಮೆ ಆಗಿದೆ. ಸರ್ಕಾರ ಅಂದ್ರೆ ಮದ್ಯಪಾನ